ಕೊಡ್ತೀನಿ ಅಂದಿದ್ದಕ್ಕೆ ಕೋಪದಲ್ಲಿ ಹೆಂಗ್ ನೋಡಿದ್ಲು ಗೊತ್ತಾ? ರಾಧಿಕಂಗೆ ಇತ್ತೀಚೆಗೆ ವಿಶು ಭಾವನ್ ಮೇಲೆ ತುಂಬಾ ಪ್ರೀತಿ ಬಂದಿರೋ ಆಗಿದೆ. ಸಾರಿ ಅಜ್ಜಿ, ಈ ರೀತಿ ಹೇಳಿದ್ರೆ ವಿಶು ಭಾವಂಗೆ ಖುಷಿ ಆಗತ್ತೆ ಅಂತ ಹೇಳ್ದೆ. ಸರಿ ಅಜ್ಜಿ, ನಾನೇ ಹಾಲು ತಗೊಂಡ್ಬರ್ತೀನಿ. ಏನಜ್ಜಿ ಇವಳು? ರಾಧಿಕಾ, ನಿನ್ನ ಈ ಮನೆಯಿಂದ ಹೊರಗೆ ಹಾಕೋದಿಕ್ಕೆ ಇದೇ ಸರಿಯಾದ ಮಾರ್ಗ. ನೋಡ್ತಾ ಇರು, ಇದೊಂದೇ ಕಾರಣ ಇಟ್ಕೊಂಡು ನೀನು ಹೇಗೆ ಬುಗ್ರಿ ಆಡಿಸ್ದಾಗ ಆಡಿಸ್ತೀನಿ ಅಂತ. ಬಾಬಾ ತಗೋ. Good night. ರಿಷಿಕಾ, ಬಾಮ್ಮ ಊಟಕ್ಕೆ. ವಿಶು ಬಾಬಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸ್ವೀಟ್ ಡ್ರೀಮ್ಸ್ ಬರಲ್ಲ. ಅಂದ್ರೆ ಶಾಂತನುಗೆ ಅನುಮಾನ ಬಲವಾಗಿದೆ. ಅವನು ಇಲ್ಲಿಗೆ ಬಂದು ಏನೇನು ಹುಡುಕಿದಾನೆ? ಅವನಿಗೆ ವಿಷಯ ಏನಾದರೂ ಗೊತ್ತಾಗೋಯ್ತಾ?
ಏನದು? ಏನಿಲ್ಲ ಶಾಂತನು. ಮತ್ತೆ ಯಾಕೆ ಮುಚ್ಚಿಡ್ಕೋತಾ ಇದ್ದೀರಾ? ಏನೂ ಇಲ್ಲ ಅಂದ್ರೆ ನಿಜ ಹೇಳಿ. ಏನು ಏನು ಇಲ್ವಲ್ಲ. ಶಾಂತನು, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ. ಅಮ್ಮ, ಇಷ್ಟೊತ್ತಿನಲ್ಲಿ ಏನು ಹೊರಗಡೆ ಕೆಲಸ ನಿಮಗೆ? ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಆ ಸತ್ಯ ಏನು ಅಂತ ನನಗೆ ಗೊತ್ತಾಗಲೇಬೇಕು. ಕೊಡಿ ಕೊಡಿ ಅದನ್ನ. ಅದರಲ್ಲಿ ಏನಿದೆ ಅಂತ ಗೊತ್ತಾಗಲೇಬೇಕಮ್ಮ ನನಗೆ. ನನ್ನಿಂದ ಮುಚ್ಚಿಡುವಂಥ ವಿಷಯ ಏನಿದೆ ಅದರಲ್ಲಿ? ಕೊಡಿ. ಏನು ಇಲ್ಲ ಅಂತ ಹೇಳಿದ್ನಲ್ಲ. ಇತ್ತೀಚೆಗೆ ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ. ಸುಮ್ಮನೆ ಕೋಪ ಬರ್ಸ್ಬೇಡ ನೀನು. ಅನುಮಾನ ಬರೋವಾಗ ನಡ್ಕೋತಿರೋದು ನೀವು. ಅಮ್ಮ ಮಗನ ಮಧ್ಯೆ ಗುಟ್ಟಿರೋ ಸರಿಯಲ್ಲ. ಅದೇನು ಅಂತ ನಂಗೆ ಇವತ್ತು ಗೊತ್ತಾಗ್ಲೇಬೇಕು. ಏನಿಲ್ಲ ಶಾಂತನು, ನಾನು ಹೊಡ್ತಿದ್ದೀನಿ ಅಷ್ಟೇ. ಅಮ್ಮ, ಶಾಂತನು, ಅದೇನು? ಶಾಂತ ಬಿಡು. ಕೊಡಿ. ಶಾಂತನು, ಕೊಡಿ ಅಂತ ಹೇಳಿದ್ನಲ್ಲ. ಶಾಂತನು ಬಿಡು. ಶಾಂತನು ಬಿಡು. ಶಾಂತನು ನಿನ್ ಸ್ವಂತ ಮಗನ? ವಿಷ್ಣು ನನ್ನ ತಂದೆನಾ? ಧರ್ಮಾಧಿಕಾರಿ ಮಗ ಅಲ್ವಾ? ರುಕ್ಮಿಣಿ ನನ್ನ ತಾಯಿ ಅಲ್ವಾ? ನನಗೆ ನೀವು ಮೋಸ ಮಾಡಿದ್ರಿ. ನನ್ನ ಜೀವನದಲ್ಲಿ ನಡೆದ ಘಟನೆನ ನನ್ನಿಂದನೇ ಮುಚ್ಚಿಟ್ರಿ. ಯಾಕೆ ಹೀಗೆ ಮಾಡಿದ್ರಿ? ಹೆತ್ತು ಮಗ ನಿಮ್ ಕಣ್ಮುಂದೆನೇ ಇದ್ದೀನಿ, ಆದ್ರೆ ನೀವು ಮಾತ್ರ ಹೆತ್ತ ತಾಯಿ ಬೇರೆ ಯಾರೋ ಅನ್ನೋ ರೀತಿ ಬೆಳೆಸಿದ್ರಿ. ಯಾಕೆ? ಅಮ್ಮ, ಇವತ್ತು ನೀವು ಸುಮ್ಮನೆ ಇರೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲೇಬೇಕು. ನಾನು ವಿಷ್ಣು ಮಗನೇ ಆಗಿದ್ರೆ ಯಾಕೆ ನನಗೆ ಹೇಳಿಲ್ಲ? ಯಾಕಿದ್ದು ನನ್ನಿಂದ ಮುಚ್ಚಿಟ್ರಿ? ನಿಮ್ಮ ಕಣ್ಣೀರನ್ನ ನಾನು ನಂಬಲ್ಲ. ನನ್ನ ನೀವು ಮೋಸ ಮಾಡಿದ್ರಿ. ಧರ್ಮಾಧಿಕಾರಿಗಳ ಮಗ ಅಂತ ಆಸೆ ಹುಟ್ಟಿಸಿದ್ರಿ. ಹೆತ್ತು ಮಗ ಕಣ್ಮುಂದೆ ಇದ್ರು ಒಂದು ದಿನ ಆದ್ರೂ ಹೇಳಿದ್ರ? ನಿಮ್ಮನ್ನ ನನ್ನಮ್ಮ ಅನ್ನೋದಕ್ಕೆ ನಾಚಿಕೆ ಆಗುತ್ತೆ. ರುಕ್ಮಿಣಿ ಮಗ ಅಂತ ಹೇಳ್ದೆ, ಆದ್ರೆ ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯಕ್ಕೆ
ಯಾವತ್ತು ನಾನು ಮೋಸ ಮಾಡಿಲ್ಲ. ಧರ್ಮಾಧಿಕಾರಿ ಕುಟುಂಬದವರು ನನಗ್ ಮೋಸ ಮಾಡಿದ್ರು. ಅವತ್ ಬೀದಿಲ್ ನಿಂತಿದ್ ನನಗೆ ಯಾರು ಆಶ್ರಯ ಕೊಡ್ಲಿಲ್ಲ. ಧರ್ಮಾಧಿಕಾರಿ ಕುಟುಂಬದ ಸೊಸೆ ಆಗ್ತೀನಿ ಅಂತ ಆಸೆ ಕಟ್ಟಿದ್ದೆ. ಆದ್ರೆ ಎಲ್ಲರೂ ನನಗ್ ಮೋಸ ಮಾಡ್ಬಿಟ್ರು. ನನ್ನ ಹೊಟ್ಟೆನಲ್ಲಿ ಮಗು ಇದೆ ಅಂತ ಕನಿಕರನು ತೋರಿಸ್ದೆ. ಮನೆ ಅವ್ರ ಮಾತು ಕೇಳಿ ಆ ವಿಷ್ಣು ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ದ. ಮಗುನ್ ತಗ್ಸು ಅಂತ ನನ್ನ ಮುಖದ ಮೇಲೆ ಹಣ ಬಿಸಾಕ್ದ. ಆದ ಅವಮಾನಕ್ಕೆ ಬೇರೆಯವರಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋರು. ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ. ಆ ಮನೆಯವ್ರ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಕಳೆದೋಗಿರೋ ರುಕ್ಮಿಣಿ ಮಗ ನೀನೇ ಅಂತ ಎಲ್ರೂ ನಂಬಿಸ್ದೆ. ಈಗ ಮನೆಯವ್ರ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದೆ. ಇದರಲ್ಲಿ ನನ್ನ ಸ್ವಾರ್ಥ ಏನು ಇರ್ಲಿಲ್ಲ ಶಾಂತನು. ಇದ್ದಿದ್ದೆಲ್ಲ ಆ ಮನೆಯವ್ರ ಮೇಲೆ ದ್ವೇಷ ಸೇಡು ಅಷ್ಟೇ. ನನಗ್ ಮಾತ್ರ ಅನ್ಯಾಯ ಆಗಿರ್ಲಿಲ್ಲ, ನಿನಗ್ ಕೂಡ ಆಗಿತ್ತು. ಹುಟ್ಟೋವಾಗ್ಲೇ ತಂದೆ ಯಾರು ಅಂತ ಗೊತ್ತಿಲ್ಲದೆ ಹುಟ್ಟೋನ್ ನೀನು. ನನ್ನ ಮಗ ಮಹಾರಾಜನ್ ತರ ಬೆರಿಬೇಕು ಅಂತ ಆಸೆ ಪಟ್ಟವಳು ನಾನು. ಅದಕ್ಕೆ ಹೀಗೆ ನಾಟಕ ಮಾಡ್ದೆ. ನೀನ್ ರುಕ್ಮಿಣಿ ಮಗ ಅಲ್ಲೇ ಇರ್ಬೋದು, ಆದ್ರೆ ನೀನು ಕೂಡ ಧರ್ಮಾಧಿಕಾರಿ ಕುಟುಂಬಕ್ಕೆ ಸೇರ್ದವನೇ. ನನ್ಗೆ ಅನ್ಯಾಯ ಆಗಿತ್ತು ಶಾಂತನು. ನಾನೊಬ್ಳೆ ಅತ್ತಿದ್ದೀನಿ, ಗೋಳಾಡಿದ್ದೀನಿ. ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಏನೇನು ಅವಸ್ಥೆ ಪಡ್ತಾಳೋ ಅದನ್ನೆಲ್ಲ ಅನುಭವಿಸಿದ್ದೀನಿ. ಯಾತಕ್ಕೋಸ್ಕರ ಗೊತ್ತಾ? ನಿನ್ನ ಮನೆಗೆ ಸೇರಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾತ್ರ. ಆ ಮನೆಯವ್ರನ್ನ ದ್ವೇಷ ಸಾಧಿಸಿದಕ್ಕೆ ನನಗೆ ಯಾವ ಪಶ್ಚಾತ್ತಾಪನೂ ಇಲ್ಲ ಶಾಂತನು. ನಿನ್ನ ಬೀದಿಗೆ ತಂದು ನಿಲ್ಸಿದ ಆ ಮನೆಯವ್ರು ಎಲ್ರೂ ಬೀದಿಗೆ ತಂದು ನಿಲ್ಲಿಸ್ಬೇಕು, ಅದೇ ನನ್ನ ಉದ್ದೇಶ. ಒಬ್ಬ ತಾಯಿಯಾಗಿ ನಾನು ಮಾಡಿದ ತಪ್ಪು ಅಂತ ಈ ಸಮಾಜ ಹೇಳ್ಬೋದು. ಮೋಸ ಹೋಗಿದ ಹೆಣ್ಣಾಗಿ ನಾನು ಮಾಡಿದ ಸರಿ ಅಂತ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಶಾಂತನು, ನಾನು ಕ್ಷಮಿಸ್ಬಿಡು. ನಿನಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಮಾಡ್ಲಿಲ್ಲ. ನಿನಗೊಂದು ಒಳ್ಳೆ ಬದುಕು ಕೊಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆ ದಾರಿನಲ್ಲಿ ಕೆಲವೊಂದು ಕೆಟ್ಟ ಕೆಲಸಗಳನ್ನ ಮಾಡಿದ್ದೀನಿ. ನನ್ನ ಮಗನ್ ಬದುಕು ಸರಿ ಹೋಗೋವರೆಗೂ ಮಾಡ್ತಾನೆ ಇರ್ತೀನಿ. ಈ ಸಮಾಜ ನನ್ನ ಕೆಟ್ಟ ಹೆಂಗಸು ಅಂತ ಹೇಳಿದ್ರು ಪರವಾಗಿಲ್ಲ. ನಾನು ತಪ್ಪು ಮಾಡ್ತಿಲ್ಲ ಶಾಂತನು, ನಾನು ತಪ್ಪು ಮಾಡ್ತಿಲ್ಲ. ನೀನ್ ನನ್ನ ತಪ್ಪು ತಿಳ್ಕೋಬೇಡ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಸಾಕಮ್ಮ, ಇಲ್ಲಿವರೆಗೂ ನೀವು ನೊಂದಿದ್ದು ಸಾಕು. ಆ ಧರ್ಮಾಧಿಕಾರಿ ಕುಟುಂಬದವರಿಗೆ ನಾವಿಬ್ರು ಸೇರಿ ಬುದ್ಧಿ ಕಲ್ಸೋಣ. ನನಗೆ ಆಶೀರ್ವಾದ ಮಾಡಿಮ್ಮ.
ಏನು ಋಷಿಕಾ ತುಂಬ ಸುತ್ತಾಡ್ತಾ ಇದೆಯಾ? ಸುಸ್ತಾಗ್ಬಿಡುತ್ತೆ, ನಿದ್ದೆ ಬಂದಿದ್ರು ಮಲ್ಕೋಗು. ಮಾವ ಊಟ ಆದ್ಮೇಲೆ ಯಾವಾಗ್ಲೂ ಈ ತರ ವಾಕ್ ಮಾಡಿ ಅಭ್ಯಾಸ ನನ್ಗೆ. ಏನು ತುಂಬಾ ಪ್ರೆಷರಲ್ಲಿ ಹಾಗಿದ್ಯಾ? ಪ್ರದೀಪ್ ಜೀಜು ಪ್ರೆಷರ ಅದು ನನಗೆ ಚಾನ್ಸೇ ಇಲ್ಲ. ನಾನು ಯಾವಾಗಿದ್ರು ಪ್ರೆಷರ್ ಕೊಡೋಳು, ಪ್ರೆಷರ್ ತಗೊಳ್ಳೋಳಲ್ಲ. ಅಮ್ಮ ಅಮ್ಮ ರಾಧಿಕಾ ಅಮ್ಮ ಹೊಟ್ಟೆ ನೋವು ಅಪ್ಪ ರಾಧಿಕಾ ವಿಶು ವಿಶ್ವ ಅತ್ತೆ, ರಕ್ತ ಬರ್ತಿದೆ, ಮೋಸ್ಟ್ಲಿ ವಿಷ ಕುಡ್ದಿರ್ಬೇಕು. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ವಿಷಯನ ಹೇಗಮ್ಮ ಸಾಧ್ಯ? ಹೌದು ಮಾವ, ನನ್ ಕಿಚನ್ಗೆ ಹಾಲ್ ತರಕ್ಕೆ ಅಂತ ಹೋದಾಗ ರಾಧಿಕಾ ಅಲ್ಲೇ ಇದ್ಲು. ಮೋಸ್ಟ್ಲಿ ಅವಳು ಏನಾದ್ರೂ ಮಿಕ್ಸ್ ಮಾಡಿರ್ತಾಳೆ. ಇಲ್ಲ ಅಂದ್ರೆ ಈ ತರ ಆಗೋದಕ್ಕೆ ಹೇಗ್ ಸಾಧ್ಯ? ರಾಧಿಕಾ ತಪ್ಪು ಮಾಡ್ಬಿಟ್ಟೆ ನೀನು. ಮನುಷ್ಯನ ಮೇಲೆ ದ್ವೇಷ ಇದ್ರೆ ಅದನ್ನ ಈ ರೀತಿ ತಿರ್ಸ್ಕೊಂತಾರ? ಇನ್ನೊಬ್ರು ಪ್ರಾಣಿ ಜೊತೆ ಆಟಾಡೋದು ತಪ್ಪಲ್ವಾ? ರಿಷಿಕಾ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ನೀನು. ಮೊದ್ಲು ನೀವಿಬ್ರು ಮಾತಾಡೋದು ನಿಲ್ಲಿಸ್ತೀರಾ? ವಿಷ್ಣು, ಬೇಗ ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ, ನಡೀರಿ. ಯಾಕೆ ಪ್ರದೀಪ್, ನೀನ್ ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ? ಇಲ್ಲ ದೊಡ್ಡಮ್ಮ, ಡ್ಯಾಡು ಮನೇಲೇ ಇರು, ಹಾಸ್ಪಿಟಲ್ ಸಿಚುವೇಶನ್ ನೋಡ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿದ್ರಲ್ಲ ಅತ್ತೆ, ಈಗ ಈ ರಾಧಿಕನ ಏನ್ ಮಾಡೋದು? ನೋಡಿ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಪ್ರಾಣ ತೆಗೆಯೋಷ್ಟು ಕಟುಕ್ಲಲ್ಲ ನಾನು. ಮತ್ತೆ ಇದೆಲ್ಲ ಏನು? ನನ್ ಮಗನ್ಗೆ ನಾನ್ ವಿಷ ಹಾಕ್ತೀನ? ನೋಡು, ನನ್ ಮಗನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಮಾತ್ರ ನಾನ್ ಸುಮ್ಮನೆ ಬಿಡೋದಿಲ್ಲ. ರುಕ್ಕು, ಯಾವ ಕಾರಣಕ್ಕೆ ಹೀಗಾಯ್ತು ಅಂತ ಯಾರಿಗೂ ಗೊತ್ತಿಲ್ಲಮ್ಮ. ಎಲ್ಲೋ ಫುಡ್ ಪಾಯ್ಸನ್ ಆಗಿರ್ಬೇಕು. ಎಲ್ಲಿ ಅತ್ತೆ? ಊಟ ಬೇಡ ಅಂತ ಹಾಲು ತರ್ಸ್ಕೊಂಡು ಕುಡ್ದಿದ್ದಾನೆ, ಅದರಿಂದ ಫುಡ್ ಪಾಯ್ಸನ್ ಆಗೋದಕ್ಕೆ ಹೇಗ್ ಸಾಧ್ಯ? ದೊಡ್ಡಮ್ಮ ದುಡುಕ್ಬೇಡಿ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿದ್ಬಿಡಿ. ಶಾಂತನು, ನಿದ್ದೆ ಬರ್ಲಿಲ್ವಾ? ಇಲ್ಲಮ್ಮ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. 26 ವರ್ಷಗಳ ಕಾಲ ನನ್ನ ಗುಟ್ಟನ್ನು ಎದುರಿಟ್ಕೊಂಡು ಹೇಗಮ್ಮ ಇದ್ರಿ? ಅಷ್ಟೊಂದು ಸಹನೆ ನಿಮ್ಗೆಲ್ಲಿಂದ ಬಂತು? ಆ ಮನೆಯಿಂದ, ಆದ ಅವಮಾನದಿಂದ ನನಗ್ ಮೋಸ ಮಾಡಿದ್ರು. ನನ್ನನ್ನ ನಿನ್ನ ಬೀದಿಲ್ ತಂದು ನಿಲ್ಸಿದ್ರು. ನಾನು ನಿನಗೆ ಒಂದ್ ನೆಲೆ ಕಾಣಿಸ್ಬೇಕಿತ್ತು. ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ. ಮತ್ತೆ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡು ಶಾಂತನು. ಅಮ್ಮ, ನೀವು ನನಗೆ ತೋರಿಸೋ ಪ್ರೀತಿಯಲ್ಲಿ ಯಾವತ್ತಾದ್ರೂ ಕಡಿಮೆ ಮಾಡಿಲ್ಲ. ಇಬ್ಬರಿಗೂ ಆಗಿರೋ ಅವಮಾನಕ್ಕೆ, ಮೋಸಕ್ಕೆ ನೀವು ನಿಮ್ಮ ರೀತಿ ಶಿಕ್ಷೆ ಕೊಡ್ತಾ ಹೋದ್ರಿ. ಆದ್ರೆ ನಿಜವಾದ ಶಿಕ್ಷೆನ ನಾನು ಕೊಡ್ತೀನಿ. ಇಲ್ಲಿವರೆಗೂ ನಾನು ಕಾಡಿದ ಘಟನೆಗಳು ಅವರಿಗೆ ಮರೆತು ಹೋಗ್ಬೇಕು. ಹಾಗೆ ಮಾಡ್ತೀನಿ. ನನಗ ಮನೆ ಮೇಲೆ ಹಠ ಸಾಧಿಸ್ಬೇಕು ಅಂತಿಲ್ಲ ಶಾಂತನು. ನಿನಗೆ ಅಧಿಕಾರ ಸಿಗ್ಬೇಕು. ಆ ಮನೆಯಲ್ಲಿ ನೆಲೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ನೀನಿದೆಯಲ್ಲ, ನನಗಷ್ಟೇ ಸಾಕು. ನೀನು ಆ ಮನೆಯಲ್ಲಿ ರಾಜನಾಗಿ ಇರೋದನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು. ಸದ್ಯದಲ್ಲೇ ಆ ಕೆಲಸ ಶುರು ಮಾಡ್ತೀನಮ್ಮ. ಆದ್ರೆ ಅವನಿದಾನಲ್ಲ, ವಿಶು ಹೆಸರು ಹೇಳ್ಕೊಂಬಂದವನು, ಪ್ರತಿದಿನ ಅವನು ನಮ್ಮನ್ನು ಕಾಡ್ತಾ ಇದ್ದಾನೆ.
ನಿನ್ನ ಹತ್ರ ನಾಟಕ ಆಡ್ತಿದ್ದಾನೆ ಅನ್ಸುತ್ತೆ. ಹುಷಾರಾಗಿರು. ನೀ ಸ್ವಲ್ಪ ಯಾಮಾರಿದ್ರು ಆ ಮನೆಯಿಂದಾನೆ ನಿನ್ನ ದೂರ ಮಾಡ್ಬಿಡ್ತಾನೆ. ಅದಕ್ಕೆ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದೀನಮ್ಮ. ನೀಟಾಗಿ ಪ್ಲಾನ್ ಮಾಡ್ಕೊಂಡೆ ಅವನ್ನ ಮಟ್ಟ ಹಾಕ್ತೀನಿ. ಹಲೋ, ಹಾ